ಹಳ್ಳಿ ರೌಡಿಗಳ ಅಟ್ಟಹಾಸವನ್ನ ಮಟ್ಟ ಹಾಕಲಾಗುವುದು ಇಲಾಖೆಯ ಮುಖ್ಯ ಉದ್ದೇಶ ಎಂದು ಡಿವೈಎಸ್ಪಿ ಎನ್ ಕುಮಾರ್ ಹೇಳಿದರು. ಪಟ್ಟಣದ ಡಿವೈಎಸ್ಪಿ ಕಚೇರಿಯಲ್ಲಿ ಪತ್ರಕರ್ತರೊಂದಿಗೆ ಬುಧವಾರ ಮಾತನಾಡಿ, ಚನ್ನರಾಯಪಟ್ಟಣ ತಾಲೂಕಿನ ಅತ್ಯಂತ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ರೌಡಿಗಳ ಅಟ್ಟಹಾಸವನ್ನು ಮಟ್ಟ ಹಾಕಲಾಗುವುದು ಎಂದರು. ರೌಡಿ ಶೀಟರ್ಗಳನ್ನು ಯಾವುದೇ ಕಾರಣಕ್ಕೂ ಸಮಾಜಘಾತುಕ ಕೆಲಸಗಳಲ್ಲಿ ತೊಡಗದಂತೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. ತಾಲೂಕಿನಲ್ಲಿ ಇರುವ ರೌಡಿಗಳನ್ನು ಕರೆಸಿ ಎಚ್ಚರಿಕೆ ನೀಡಲಾಗುವುದು ಎಂದು ತಿಳಿಸಿದರು. ಸಾರ್ವಜನಿಕರು ಯಾವುದೇ ತರದಲ್ಲಿ ಭಯಭೀತರಾಗದೆ ಪೊಲೀಸರೊಂದಿಗೆ ಸಹಕರಿಸಬೇಕು. ಅಲ್ಲದೆ ಯಾವುದೇ ಘಟನೆ ನಡೆದರೂ ನೇರ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರುವುದು ಅಗತ್ಯ ಎಂದು ಮನವಿ ಮಾಡಿದರು. ಎಲ್ಲ ಸಾರ್ವಜನಿಕರು ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಹಾಗೂ ಎಲ್ಲ ಅಂಗಡಿಯ ಮಾಲೀಕರು 10 ಗಂಟೆಯೊಳಗೆ ಅಂಗಡಿ ಮತ್ತು ಮುಂಗಟ್ಟುಗಳನ್ನು ಮುಚ್ಚಬೇಕು ಎಂದು ಎಚ್ಚರಿಸಿದರು. ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರ ಇರಬೇಕು. ಅಪ್ರಾಪ್ತ ಮಕ್ಕಳಿಗೆ ವಾಹನಗಳನ್ನು ನೀಡದಂತೆ ಪೋಷಕರಿಗೆ ತಾಕೀತು ಮಾಡಿದರು. ನಗರದಲ್ಲಿ ಕಳ್ಳತನ ನಡೆಯದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಇದಕ್ಕೆ ಸಾರ್ವಜನಿಕರು ನಮಗೆ ಮಾಹಿತಿಯನ್ನ ನೀಡಬೇಕು ಎಂದು ತಿಳಿಸಿದರು. ಎಲ್ಲ ಪೊಲೀಸರು ಬೀಟ್ಗಳನ್ನು ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು. ಯಾವುದೇ ಸಂಶಯಾತ್ಮಕ ವ್ಯಕ್ತಿಗಳು ಕಂಡ್ರೆ ಪೊಲೀಸ್ ಠಾಣೆಗೆ ದೂರವಾಣಿ ಮೂಲಕ ಮಾಹಿತಿಯನ್ನ ನೀಡಬೇಕು ಎಂದರು. ಬಹಳಷ್ಟು ವ್ಯತ್ಯಾಸಗಳು ಈಗ ಆಗಿರಲೇಬೇಕು, ಸಹಜವಾಗಿ ಆಗಿರುತ್ತೆ. ಸೊ ಆ ಕಾರಣದಿಂದ ನಾನು ನಮ್ಮ ಬಾಂಧವರಲ್ಲಿ, ಚನ್ನರಾಯಪಟ್ಟಣದ ಎಲ್ಲ ಸ್ನೇಹಿತರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಯಾವುದೇ ಮಾಹಿತಿ ಇರಲಿ ಪೊಲೀಸ್ಗೆ ಮುಚ್ಚುಮರೆ ಇಲ್ಲದೇ ಕೂಡಲೇ, ಐ ಥಿಂಕ್ ಎಲ್ಲ ಆಫೀಸರ್ಸ್ ನಂಬರ್ಗಳು ನಿಮಗೆ ಇರುತ್ತೆ, ಅವರುಗಳಿಗೆ ಕೂಡಲೇ ಮಾಹಿತಿಗಳನ್ನು ಕೊಡಬೇಕು. ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋದಕ್ಕೆ ನಿಮ್ಮ ಮಾಹಿತಿ ಬಹಳ ಅತ್ಯಗತ್ಯ. ಸೊ ನೀವು ಮಾಹಿತಿ ಕೊಡಬೇಕಾದ್ರೆ ಯಾವುದೇ ರೀತಿಯ ಮುಜುಗರ ಇಲ್ಲದೇ ಪೊಲೀಸಿಗೆ ಮಾಹಿತಿಯನ್ನು ಕೊಡಿ. ಆ ಮಾಹಿತಿ ಮೇಲೆ ನಾವು ಇಮ್ಮಿಡಿಯೇಟ್ ಆಕ್ಷನ್ ತಗೊಳ್ಳೋದಕ್ಕೆ ನಮ್ಮ ಎಲ್ಲ ಅಧೀನ ಅಧಿಕಾರಿಗಳು ಯಾರಿರ್ತಾರೆ ಅವರೆಲ್ಲರಿಗೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀನಿ. ನಾನು ಈಗಲೂ ಪದೇ ಪದೇ ಕೊಡ್ತಾ ಇರ್ತೀನಿ, ಪ್ರತಿನಿತ್ಯ ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಆ ರೀತಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ. ಹಾಗೆಯೇ ನನಗೆ ಈಗ ತಿಳಿದು ಬಂದದ ಹಾಗೆ ಚನ್ನರಾಯಪಟ್ಟಣದಲ್ಲಿ ರೌಡಿಸಮ್ ಆಕ್ಟಿವಿಟೀಸು ಬಹಳಷ್ಟು ಆಗಿದೆ ಅಂತ ಮೊದಲು ಇತ್ತು, ಆದರೆ ಈಗ ಅತಿ ಆಗಿದೆ ಅಂತ ಹೇಳಿ ನಮ್ಮ SP ಮೇಡಮ್ ಸಾಹೇಬರು ತಿಳಿಸಿದ್ದಾರೆ. ಸೊ ಈಗಾಗಲೇ ಅದರಲ್ಲಿ ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ಅವರನ್ನ ನಾವು ಫಾಲೋ ಅಪ್ ಮಾಡಿ ಅವರನ್ನ ಯಾವ ರೀತಿ ಕರ್ವ್ ಮಾಡಬೇಕು, ಮಟ್ಟ ಹಾಕಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಯಾವ್ಯಾವ ರೀತಿಯ ಕಾನೂನು ಕ್ರಮಗಳಿವೆ, ಏನೇನ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಸೂಕ್ತವಾದಂತಹ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀವಿ ನಮ್ಮ ಮೇಲಧಿಕಾರಿಗಳ ಸೂಚನೆ ಮೇರೆಗೆ. ಅದನ್ನು ನಾನು ಖಂಡಿತ ಇಂಪ್ಲಿಮೆಂಟ್ ಮಾಡಿ ಚನ್ನರಾಯಪಟ್ಟಣದಲ್ಲಿ ಆ ರೀತಿಯ ರೌಡಿಸಮ್ ಆಕ್ಟಿವಿಟೀಸು ಇನ್ನೆಂದೂ ಇರಬಾರ್ದು ಅನ್ನುವ ಒಂದು ರೀತಿಯಲ್ಲಿ ನಾನು ಕೆಲಸವನ್ನು ಮಾಡಿ ತೋರಿಸ್ತೇನೆ. ಅದು ಖಂಡಿತ ಆಗುತ್ತೆ. ನಮ್ಮ ಚನ್ನರಾಯಪಟ್ಟಣದ ಎಲ್ಲ ಜನಗಳು ನೆಮ್ಮದಿಯಿಂದ ಚನ್ನರಾಯಪಟ್ಟಣದಲ್ಲಿ ಇನ್ನು ಮುಂದೆ ಆ ರೌಡಿ ಆಕ್ಟಿವಿಟೀಸ್ ಇಲ್ಲ ಅನ್ನೋ ಒಂದು ಭಾವನೆ ಬರುವ ರೀತಿಯಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು, ನಮ್ಮ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ತಗೊಳ್ತೀವಿ. ಯಾವ ಜನಗಳು ಕೂಡ ಆತಂಕ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಒಂದೇ, ನೀವು ನಮಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಮಾಹಿತಿಯನ್ನು ಒದಗಿಸಬೇಕು. ಸೊ ಆ ಮಾಹಿತಿ ಒದಗಿಸಿದ್ರೆ ಖಂಡಿತ ಈ ಒಂದು ಚನ್ನರಾಯಪಟ್ಟಣದಲ್ಲಿ ಆ ರೀತಿಯ ಒಂದು ರೌಡಿಸಮ್ ಮತ್ತೆ ಇತರೆ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ಆಗಲಿ ನೀವು ಅದನ್ನು ಕರ್ವ್ ಮಾಡಿ ಅದನ್ನು ಮಟ್ಟ ಹಾಕಿ ಚನ್ನರಾಯಪಟ್ಟಣದಲ್ಲಿ ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕಲಿಕ್ಕೆ ಏನೆಲ್ಲ ಮಾಡಬೇಕೋ ಆ ಕರ್ತವ್ಯಗಳನ್ನು ಪೊಲೀಸ್ ಇಲಾಖೆ ಮತ್ತೆ ನಮ್ಮ ಚನ್ನರಾಯಪಟ್ಟಣದ ಉಪವಿಭಾಗದ ಎಲ್ಲ ಅಧಿಕಾರಿಗಳು, ನಮ್ಮ ಮೇಲಾಧಿಕಾರಿಗಳ ಎಲ್ಲ ಸಹಕಾರದಿಂದ ನಾನು ಎಲ್ಲರ ಸಹಕಾರವನ್ನು ಪಡೆದು ಈ ಒಂದು ಅಹಿತಕರ ಘಟನೆಗಳು, ದುಷ್ಕೃತ್ಯಗಳು ನಡೆಯದ ರೀತಿಯಲ್ಲಿ ಕರ್ತವ್ಯ ನಡೆಸುವುದಕ್ಕೆ ಗಮನ ಹರಿಸುತ್ತೇನೆ. ಹಾಗೂ ರೌಡಿ ಎಲಿಮೆಂಟ್ಸ್ಗಳನ್ನ ಮಟ್ಟ ಹಾಕೋದ್ರಲ್ಲಿ ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಳಕ್ಕೂ ಹಿಂಜರಿಯೋದಿಲ್ಲ. ಅದು ಯಾವ ಮಟ್ಟಕ್ಕೆ ಬೇಕಾದರೂ ಸರಿ, ಎಲ್ಲಿಗೆ ಹೋದ್ರೂ ಸರಿ, ನಾವು ಕ್ರಮನ ತೆಗೆದುಕೊಂಡು ಆ ರೌಡಿಸಮ್ನ ಮಟ್ಟ ಹಾಕ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮಸ್ಕಾರ. ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಚನ್ನರಾಯಪಟ್ಟಣ.